ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಶ್ರೀರಾಮ ವಿಮೆ ನೂತನ ಜಿಲ್ಲಾ ಶಾಖೆ ಈಶ್ವರ್ ಬಿ ಖಂಡ್ರೆರವರಿಂದ ಉದ್ಘಾಟನೆ ಮಾಡಲಾಯಿತು. ಇನ್ನು ಬೀದರ್ ಶ್ರೀರಾಮ್ ನೂತನ ವಿಮೆ ಶಾಖೆ 9 ಕುಮಾರ್ ಪ್ರಾರಂಭವಾಗಿತ್ತು. ಇನ್ನು ಇದರ ಉದ್ಘಾಟಕರಾಗಿ ಆಗಮಿಸಿದಂತ ಈಶ್ವರ್ ಬಿ ಖಂಡ್ರೆ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರವರ ಕೈ ಹಸ್ತಾಂತರದಿಂದ ಉದ್ಘಾಟಿಸಿ ಜಿಲ್ಲೆಯಲ್ಲಿ ನೂತನ ವಿಮೆ ಶಾಖೆ ಪ್ರಾರಂಭಗೊಂಡ ವಿಮೆದಾರರು ತನ್ನ ಸ್ವದೇಹದಲ್ಲಿ ಲೆಕ್ಕ ಹಾಕದೆ ಪ್ರತಿಯೊಬ್ಬರು ವಿಮೆ ಮಾಡಿಸಿಕೊಳ್ಬೇಕು. ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಬೇಕು ಎಂದು ತಿಳಿಸಿದರು. ಇನ್ನು ಶಿವಕುಮಾರ್ ಶಾಖೆಯ ಏರಿಯಾ ಮ್ಯಾನೇಜರ್ ಅವರು ಮಾತನಾಡಿ, ಶ್ರೀರಾಮ ವಿಮೆ ನೂತನ ಶಾಖೆ ಪ್ರಾರಂಭವಾಗುತ್ತಿದ್ಲೇ ನಮ್ಮ ವಿಮೆದಾರರು ವಿಮೆ ಮಾಡಿಸಿ 4 ದಿವಸಕ್ಕೆ ಹೃದಯಾಘಾತದಿಂದ ತೀರಿ ಹೋದರು. ಆದರೂ ಕೂಡ ಅವರ ವಿಮೆ ಮಾಡಿಸಿ 4 ದಿವಸಕ್ಕೆ ಅವರಿಗೆ ಮೂಲ ದಾಖಲಾತಿ ಪ್ರಕ್ರಿಯೆ ಆರಂಭ ಚಾಲ್ತಿಯಲ್ಲಿದೆ. ಇನ್ನು ಅವರಿಗೆ ಪತಿಯ ಅಪಘಾತದ ವಿಮೆ, ಅವರ ಪತ್ನಿ ಕೈಗೆ 1 ಲಕ್ಷ ವಿಮೆ ನೀಡಿದ್ದೇವೆ ಹಾಗೂ ಗ್ರಾಮೀಣ ಭಾಗದಲ್ಲಿ ಖಾಸಗಿ ವಿಮೆ ಕಂಪನಿಗಳಲ್ಲಿ 4ನೇ ಸ್ಥಾನ ಹೊಂದಿದೆ. ಜೊತೆಗೆ ಶ್ರೀರಾಮ ಲೈಫ್ ಇನ್ಶೂರೆನ್ಸ್ F425ರಲ್ಲಿ ಪಾಲಿಸಿಗಳಲ್ಲಿ 45% ಬೆಳವಣಿಗೆ ಕೂಡ ಆಗಿದೆ. ಇನ್ನು 98.38% ವಿಮೆ ವಿತರಣೆ ಮಾಡಿದೆ. ಇನ್ನು ದೇಶದ ಉನ್ನತ ಕಂಪನಿಯಲ್ಲಿ ಒಂದಾಗಿದೆ ಎಂದು ತಿಳಿಸಿದರು. ಈ ಕುರಿತು ಪ್ರತಿಯೊಬ್ಬರಿಗೆ ವಿಮೆಯ ಅಗತ್ಯವಿರುತ್ತೆ. ತಮ್ಮ ಕುಟುಂಬದ ಸದಸ್ಯರಿಗೆ, ಮಕ್ಕಳಿಗೆ ವಿಮೆಗಳು ಉಪಯೋಗವಾಗುವುದು. ಇದನ್ನು ಪ್ರತಿಯೊಬ್ಬರು ಮಾಡಿಸಿಕೊಂಡ್ರು ಸಹಾಯದ ಒಂದು ಹಾದಿಯಾಗಿ ಜನರು ಕಾಣಬಹುದು ಎಂದು ತಿಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನೂತನ ಶಾಖೆಗೆ ಆಗಮಿಸಿದಂತ ಅಮ್ಜದ್ ಅಲಿ, ಚಾನಲ್ ಹೆಡ್ ರೈಸ್ ಅಹಮದ್, ರೀಜನಲ್ ಮ್ಯಾನೇಜರ್ ಹಾಗೂ ಶಾಖೆ ಎಲ್ಲ ಸಿಬ್ಬಂದಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಬಿಎಸ್ ಮಾಡೋದು ಎಲ್ಲೋ ಎಬಿಲಿಟಿ ಇದೆ ಅದ ಅದಕ್ಕೆ ಯುಟಿಲೈಸ್ ಮಾಡ್ಕೊಂಡ್ರೆ ಬೆಸ್ಟ್ ಅದ. ಯುಟಿಲೈಸ್ ಮಾಡ್ಕೊಂಡ್ರೆ ಮಾತ್ರ ನಾವು ಹೊರಗಿನ ತರಬೇಕಾಗ್ತದೆ. ನಾವು ಹೊರಗಿನ ತರಬೇಕು ಅವಶ್ಯಕತೆ ಇಲ್ಲ. 5 ಜನ ಬ್ಯಾಟ್ಸ್ಮನ್ ಇರಬೇಕು, 5 ತಾಲೂಕು ಕಲಿಯೋದವ. ನೀವು 5 ಮಂದಿ ಯಾರೇ ಆದ್ರೆ ಬ್ಯಾಟ್ಸ್ಮನ್ ಅಂದರೆ ನಾನು ಏರಿಯಾ ಮ್ಯಾನೇಜರ್ ಆಗ್ತೀನಿ, ನನ್ನ ಪ್ರಮೋಷನ್ ಆಗ್ತದೆ, ನನಗೂ ಸ್ಯಾಲರಿ ಹೆಚ್ಚು ಸಿಗ್ತದೆ. ಅದು ಮಾಡ್ಬೇಕಂತ ನಮ್ಮ ಉದ್ದೇಶದಲ್ಲಿ. ಮತ್ತು ಈ ವರ್ಷದಾಗೆ ತಿಂಗಳ ಮಿನಿಮಮ್ ಮಾಡ್ಬೇಕು. ನಾವು ತಿಂಗಳ 1 5 ಲಕ್ಷ 10 ಲಕ್ಷ ಮಾಡ್ಕೊತಿದ್ರೆ ಸಕ್ಸಸ್ ಆಗುತ್ತೆ. PM बना तो कम से कम 3 करोड़ तो होना पड़ेगा. अदरवाइज दे विल नॉट बिकम PM. सिंपल लॉजिक. 16 to 5. उसमें तो कोई नेगोशिएटेड नो डिस्काउंट. ಎಲ್ಲರಿಗೆ ಹೆಲ್ಪ್ ಮಾಡ್ತೀವಿ. ಶಿವಕುಮಾರ್ ಸರ್. हाँ सर. यस सर. ಯಾರ ಬ್ರಾಂಚ್ ಇಂದ ಇರ್ತೀವಿ ಸುಲೇಮಾನ್ ಆಗಬೇಕಂದ್ರೆ ಒಳ್ಳೆ ಬಿಸ್ನೆಸ್ ಮಾಡಬೇಕು. ಬ್ರಾಂಚ್ ಬಿಸ್ನೆಸ್ ಮಾಡೋಕ್ಕೆ ಕೆಳಗಡೆ ಏನು ಇಷ್ಟೋದಲ್ಲ ಅವ್ರನ್ನ ಜಾಸ್ತಿ ಸುಲಭವಾಗಿ ಪ್ರಮೋಟ್ ಮಾಡೋದು. ಸುಲೇಮಾನ್ ಆಗಿಲ್ಲ ಹಾಗೆ ನಿಮ್ಮ ಹತ್ರ UM ಆಗಿ ಪ್ರಮೋಟ್ ಮಾಡೋದು. BM ಆಗ್ತದೆ. BM ಏರಿಯಾ ಮಾಡ್ತಾರೆ. ಈ ಥರನೇ ಹೋಗಿ ಏನು ಪಾಲಿಟಿಕ್ಸ್ ಇಲ್ಲ, ನಾಮಿನೇಟ್ ಮಾಡೋಕ್ಕೆ ಕೆಲಸ ಮಾಡ್ತೀವಿ. ಎಲ್ಲಿವರೆಗೆ ನೀವು ಸಪೋರ್ಟ್ ಮಾಡಲ್ಲ ಅಲ್ಲಿವರೆಗೆ ನಾವು ಮುಂದೆ ಸ್ಟಾರ್ಟ್ ಮಾಡ್ಬೋದು. ಈ ವರ್ಷ ನಮಗೆ ಒಂದು ಟಾರ್ಗೆಟ್ ಅಂತ ನೀವು ತಿಳ್ಕೊ ಮಾಡ್ತಾರೆ. ಅವರು ತಿಂಗಳಿಗೆ ಒಂದು ಪಾಲಿಸಿ ಮಾಡಿಸ್ಬೇಕಪ್ಪ. ಯಾರ ಒಂದು ಪಾಲಿಸಿ ಮಾಡಿದ್ರೆ ಫ್ಯಾಮಿಲಿ ಸೇಫ್ ಇರ್ತದೆ. ಇವತ್ತು ನಾವು ಉಳಿತಾಯ ಮಾಡಿದ್ರೆ ಉಳಿತಾಯ ಆಗ್ತಾರೆ. ಉಳಿತಾಯ ಮಾಡಿದ್ರೆ ಎಷ್ಟು ರೊಕ್ಕ ಮಾಡಿಲ್ಲ ನಮ್ಮ ಕೆಲಸಕ್ಕೆ ಉಳಿತಾಯ ಮಾಡಬೇಕು. ಉಳಿತಾಯ ನಾವು ಹಾಳು ಮಾಡ್ತೀವಿ. ಉಳಿತಾಯ ಮಾಡಿದ್ರೆ ಎಲ್ಲರಿಗೆ ಹೇಳಿಡ್ಬೇಕು ಅಷ್ಟೇ. ಇಷ್ಟೇ ಅಂತಿಲ್ಲ, ನೀವು ಹೇಳೋದಾದ್ರೆ ಸುಮ್ಮನೆ ಯಾರಿಗೂ ಕೊಡಬೇಡಿ. ಆದಷ್ಟು ಹೇಳ್ತಾ ಹೋಗ್ಬೇಕು. ಹೇಳಿದ್ರೆ ಅವ್ರಿಗೆ ಉಳಿತಾಯ ಮಾಡ್ಕೊಳ್ಳೋ ಅಂತ ಉದ್ದೇಶ ಹೇಳ್ಬೇಡ್ರಿ, ಮಾಡಲಿ ಬಿಡ್ರಿ. ಆದರೆ ಕೆಲಸದ ಒಂದು ಉಳಿತಾಯ ಸ್ಕೀಮದ ಮಾಡೋದಂದ್ರೆ ಈಗೆಲ್ಲ ಮತ್ತೆ ನಾವೇ ಮಾಡ್ತಾ ಇರ್ತಾರೆ. ಅವ್ರು ಮಾಡ್ತಾರೆ ಅಂತ ಡೌಟಾಗಿ ನೀವೇ ಇಲ್ಲ ಮಾಡಿ. ಈ ನಿಮ್ಮದು ಭರವಸೆಲಿಂದ ನಾನು 1 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ದೀನಿ. ಅದು ಮಾಡ್ತೇನೆ ಅಥವಾ ನೀವು ಮಾಡ್ತಾರೆ ಅಂತ ಭರವಸೆ ನನಗದ. ಮತ್ತೆ ಈ ಸರ್ಕಾರ ಕಮಿಟ್ಮೆಂಟ್ ಕೊಟ್ಟರೆ ಅದು ನಡ್ಕೋದ್ರೆ ತಪ್ಪಿಸ್ಕೊತಿದ್ದೀನಿ. ನಡ್ಕೋರಿ ಮೇಡಮ್. ಕಸ್ಟಮರ್ಸ್ನ ಯಾವ ಥರ ನೀವು ಅಪ್ರೋಚ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು, ಬಿಸ್ನೆಸ್ ಬಗ್ಗೆ ಇವಾಗ ಸಪೋಸ್ ಕಸ್ಟಮರ್ಸ್ ಯಾವ ವ್ಯಾಲ್ಯೂನಲ್ಲಿ ಇರ್ತಾರೆ ಅವ್ರು ಹೆಂಗೆ ಅಪ್ರೋಚ್ ಮಾಡಬೇಕು. ಅದೇ ಥರ ದೊಡ್ಡ ಸೈಜ್ ಇರ್ತದೆ. 10-20 ಸಾವಿರ ಚಿಕ್ಕ ಸಿಟೀಸ್ ಇರ್ತದೆ. 50 ಸಾವಿರ 60 ಸಾವಿರ ಆ ಲೆವೆಲ್ ಬರ್ತಾ ಇದ್ದರೆ ಇನ್ನು ಬೆಳೀತಾನೆ ಇರ್ತದೆ. ಅದೇ ಥರ ಎಲ್ಲರೂ ಸಾವಿರಗಳಲ್ಲಿ ಎಲ್ಲ ಒಂದು ಆಪರ್ಚುನಿಟಿ SOD ಎಲ್ಲ ಇದಕ್ಕೆ ಮ್ಯಾನೇಜರ್ ಆಗಬೇಕು. ಆಪರ್ಚುನಿಟಿ ಮಾಡ್ಕೊಡೋರು ಇದ್ದಾರೆ. ಆಲ್ಮೋಸ್ಟ್ ಅನ್ನು 3-4 ಜನ ಸವಿತಾ ಅಂತ ಕೊಟ್ಟಿದ್ದಾರೆ. ಅವರು ಸುಮಾರು 12 ಲಕ್ಷ ಬಿಸ್ನೆಸ್ ಮಾಡಿದ್ದಾರೆ ಒಬ್ಬರೇ ಅಂಗಡಿ. ನಾನು ಇನ್ನೊಬ್ರು ಇದ್ದಾರೆ 20 ಲಕ್ಷ ಮಾಡಿದ್ದಾರೆ. ಟಾಪ್ ಅವರು ಎಲ್ಲ ಆಲ್ಮೋಸ್ಟ್ ಅಲ್ಲ ಅವರು ಜಾಬ್ ಮಾಡಿಕೊಂಡು ಬೇರೆ ಇದು ಮಾಡಿಕೊಂಡೇ ಬಿಸ್ನೆಸ್ ಮಾಡ್ತಾರೆ.
12-20 ಲಕ್ಷ ಮಾಡೋರಿದ್ದಾರೆ ಲೇಡೀಸ್ 20 ಲಕ್ಷ ಮಾಡಿದ್ದಾರೆ ಆ ಥರ ಒಂದು ಎಸ್ಎಸ್ ಟಾಪ್ ಎಸ್ಎಸ್ ಥ್ಯಾಂಕ್ ಯು. ಸೇಲ್ಸ್ ಆಫೀಸರ್ ಯಾಕಂದರೆ ನಾವು ಸೇಲ್ಸ್ ಆಫೀಸರು ಪರ್ಮನೆಂಟ್ ಅವ್ರಿಗೆ ನಿಮಗೋಸ್ಕರ ಮಾಡಿದ ಆಫೀಸರು ನಿಮ್ಮ ಕಸ್ಟಮರ್ಗೆ ಇಲ್ಲಿವರೆಗೆ ವರ್ಚುವಲಿ ವರ್ಕ್ ಮಾಡಿದ್ರೆ ಎಲ್ಲ ಹೋಟೆಲಲ್ಲಿ ನೀವು ಮನೆಯಲ್ಲಿ ಕಸ್ಟಮರ್ ಈ ಥರ ವರ್ಕ್ ಮಾಡ್ಕೊಂಡು ಬಂದ್ರಿ. ಬಟ್ ಆ ಟೈಮಿಗೆ ಎಷ್ಟೊಂದು ದಿವಸ ಆಲ್ಮೋಸ್ಟ್ ಎಲ್ಲೊಂದು ಬಿಸ್ನೆಸ್ ಮಾಡಿದ್ರೆ ಆಫೀಸ್ ಕೊಟ್ಟಿದ್ದಾರೆ ಇಲ್ಲ ನಾನು ಹೇಳಿದ್ರೆ ಆಗಲೇ ಒಂದು ತಾಸು ಬಿಫೋರ್ ಹೇಳಿದ್ದೆ ಇದು ಆಫೀಸು ಅದ್ರ ಪ್ರಕಾರ ಇಲ್ಲದ ಬೇರೆ ಇನ್ಶೂರೆನ್ಸ್ ಆಫೀಸ್ ನೋಡಿದ್ದೀನಿ ನೀವು ನೋಡಿರ್ಬೋದು ಅದರಿಂದ ಭಾಳ ದೊಡ್ಡ ಆಫೀಸ್ ಇದೆ. ಇದು ಎಲ್ಲರಿಗೆ ನೀವು ಶ್ರೀರಾಮ್ ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ಕೇಳೋದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಕಸ್ಟಮರ್ ಇವತ್ತು ಎಲ್ಲರೂ ಹೋದರೆ ಫಸ್ಟ್ ಕೇಳೋದಿರ್ತದೆ ನೀವು ಪರಿಚಯ ಇದೆ ಇರ್ತದೆ ಎಲ್ಲ ಕಸ್ಟಮರಿಗೆ ಫೇಸ್ ವ್ಯಾಲ್ಯೂ ಮೇಲೆ ಬಿಸ್ನೆಸ್ ಆಗುತ್ತೆ. ಎಡಿಷನ್ ಏನಕ್ಕೆ ಅಂದರೆ ನಿಮ್ಗೆ ಶ್ರೀರಾಮ್ ಅಂದರೆ ಎಲ್ಲರಿಗೆ ಬ್ರ್ಯಾಂಡಿಂಗ್ ಅಂತೆಲ್ಲ ಗೊತ್ತಿದೆ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಎಲ್ಲ ಹೇಳ್ತಾರೆ. ಆಫೀಸು ನಮ್ಮ ಆಫೀಸ್ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ರೆ ಇನ್ನೂ ಈಗೇನು ಬರೋಕ್ಕೆ ರಿಸಲ್ಟ್ ಇದರಿಂದ ಜಾಸ್ತಿ ರಿಸಲ್ಟ್ ಬರೋಕ್ಕೆ ಇನ್ನೂ ಚಾನ್ಸ್ ಇದೆ. ಯಾಕಂದರೆ ಆಫೀಸ್ ಥರ ಇನ್ನೂ ಜಾಸ್ತಿ ಕೆಲಸ ಆಗುತ್ತೆ. ಯಾಕಂದರೆ ಕಸ್ಟಮರ್ಗೆ ರೋಡ್ ಮೇಲೆ ಹೋಟೆಲ್ ಮಾತಾಡ್ತಾ ಬಿಟ್ಟರೆ ಈಗ ಕರ್ಕೊಂಡ್ಬಂದು ಏನಾಗುತ್ತೆ ನಿಮ್ಮ ಮ್ಯಾನೇಜರ್ ರೋದು ಇಲ್ಲ ಅವರು ಏನಾಗ್ತದೆ ಚಾನ್ಸಸ್ ಭಾಳ ಇದೆ. ಹೊರಗಡೆ ಏನಾದರೂ ನೀವು ಕಸ್ಟಮರ್ಗೆ ಎಷ್ಟು ಪಾಲಿಸಿ ಕ್ಲೋಸ್ ಇರಬೇಕಂದ್ರೆ ಒಂದೆರಡೇ ಇಂಪಾರ್ಟೆಂಟ್ ಒಂದು ಟೈಮು ಪ್ಲೇಸ್. ಟೈಮ್ ಮತ್ತು ಪ್ಲೇಸ್ ಎರಡು ಭಾಳ ಇಂಪಾರ್ಟೆಂಟ್ ಭಾಳ ವಿಚಾರ ಮಾಡೋದು. ಸುಮ್ಮನೆ ಹರಿಬರಿ ನೋಡಿ ಬಂದು ನೀವು ಭೇಟಿ ಆಗಿದ್ದೀವಿ ಅಂದರೆ ಕಸ್ಟಮರ್ ಮಾತಾಡ್ಕೊಂಡು ಬಲಂದು ಟೈಮ್ ಅಂದ್ರೆ ಏನು ಅವ್ರು ಫ್ರೀ ಆಗಿರ್ತಾರೆ. ಕಸ್ಟಮರ್ ಯಾವಾಗ ಫ್ರೀ ಆಗಿರ್ತಲ್ಲ ಅವ್ರು ಒಳ್ಳೆ ಟೈಮ್. ಪ್ಲೇಸ್ ಒಂದು ಅವ್ರ ಮನೆ ಇಲ್ಲಾಂದ್ರೆ ನಮ್ಮ ಆಫೀಸ್ ಇವೆರಡು ಕರೆಕ್ಟ್ ಆಗಿದ್ದಲ್ಲ ನಿಮ್ಮ ಪಾಲಿಸಿ 100% ಕ್ಲೋಸ್ ಆಗ್ತಾವೆ. ಅದಕ್ಕೆ ಈ ಆಫೀಸ್ ಭಾಳ ದೊಡ್ಡದ ಸರಿಯಾಗದ. ಎಲ್ಲ ಮ್ಯಾನೇಜರ್ಸ್ ಅಲ್ಲಿ ಮೀರಾ ಅಲ್ಲಿ ಮತ್ತು ಶಿವಕುಮಾರ್ ಅಲ್ಲಿ ಮತ್ತು ಬೇರೆ ಮಾದೇವ ಏನಾದ್ರಲ್ಲ ಎಲ್ಲರೂ ಚಲೋ ಎಲ್ಲ ಎಕ್ಸ್ಪೀರಿಯನ್ಸ್ ಅದ. ಅವರೆಲ್ಲ ಮಾಡಿದ್ದಕ್ಕೆ ಇಲ್ಲಿವರೆಗೆ ಬಿಸ್ನೆಸ್ ಮಾಡಿಸಿ ಬ್ರ್ಯಾಂಚ್ ಅದಾವ. ಜೊತೆ ಇನ್ನೂ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ನೀವು ಸೇಲ್ಸ್ ಆಫೀಸಲ್ಲಿ ಡಿಒ ಆಗಿ ಡಿಒ ಅಂತ ಕಾನ್ಸೆಪ್ಟ್ ಎಲ್ಲ ಬೇಡ ಹೇಳಿದ್ರೆ ಬೇಕಾಗಿ ನೀವು ಪ್ರಮೋಟ್ ಆಗ್ಬೋದು ಡಿಒ ಆಗಿ ಅಂದರೆ ಎಡಿಷನಲ್ ಇರ್ತದೆ. ನೀವು ಇಂಟ್ಯೂಸ್ ಡೈರೆಕ್ಟ್ ಸೇಲ್ಸ್ ಎಸ್ ಒ ಆಗಿ ನೀವು ಡೈರೆಕ್ಟ್ ಕಮಿಷನ್ ತೊಗೊಳ್ತಾರೆ. ಕಸ್ಟಮರ್ಗೆ ಹೋಗಿ ಡೈರೆಕ್ಟ್ ಕಮಿಷನ್. ಈಗ ನಿಮ್ಮ ನಾಲೆಜ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಬೇರೆ ಹಂಚ್ಕೋಬೇಕಾಗುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಎಷ್ಟೋ ಜನ ಏನು ಮಾಡ್ತಾರೆ, ಈಗ ನಿಮ್ಗೆ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ ನಿಮ್ಮ ರಿಲೇಟಿವ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಏನೋ ಮಾಡಕತ್ತೀರಿ ಬಟ್ ನೀವು ಅವ್ರಿಗೆ ಹೇಳಿಕೊಡ್ತೀರಿ. ನೀವು ಅವರಿಗೆ ರೆಫರೆನ್ಸ್ ರೆಫರ್ ಮಾಡಿದ್ರೆ ಕಡೆ ಮಾಡೋದು ಬೇಡ. ರೆಫರ್ ಬ್ಯಾಡ್ ಬಿಸ್ನೆಸ್ ಮಾಡಿ ರೆಫರ್ ಮಾಡೋದು ಕೂಡ ಅದು ಕೂಡ ಎಡಿಷನ್ ಡಿಒ ಇನ್ಕಮ್ ಮಾಡ್ಕೋಬೋದು. ಇನ್ನು ಎಜುಕೇಟ್ ಇದ್ದವರು ಸ್ವಲ್ಪ ಡಿಗ್ರಿ ಹೊರಡರು ಸ್ವಲ್ಪ ಏಜ್ ಇದ್ದವರು ಆ ಥರ ಎಸ್ ಒ ಏನು ಸುಲೇಮನ್ ಇರೋಲ್ಲ ಆ ಟೈಪೆಲ್ಲ ಎಸ್ ಒ ಇರೋಲ್ಲ ಚಲೋ ಎಸ್ ಒ ಇದ್ದರೆ ಫಿಮೇಲಲ್ಲಿ ಮೇಲಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡ್ರೆ ಅವರು ಕೂಡ ವಿಎಮ್ ಆಗ್ಬೋದು VM ಆಗ್ಬೋದು ಎಲ್ಲರೂ ಇದ್ದವರೆಲ್ಲ ನಾವೆಲ್ಲ ಏಜೆಂಟ್ ಇಲ್ಲಿವರೆಗೆ ಮುಂದುವರಿತೀವಿ. ಆ ಥರ ಆಗೋಕ್ಕೆ ಎಲ್ಲರಿಗೂ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಸೇರಿ ಎಲ್ಲ ರೀತಿ ಹೆಲ್ಪ್. ಸೇಲ್ಸ್ ಆಫೀಸರ್ ಇದ್ದಾರೆ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ನಮ್ಗೆ ತುಂಬ ದಿವಸದಿಂದ ಪರಿಚಯ, ನಾವು ಯಾವಾಗ ಕಾಲೇಜ್ ಮಾತಾಡ್ತೀವಿ. ಅದೇ ಥರ ಬೇರೆಯವರು ಇದ್ದಾರೆ. ಸೊ ಎಲ್ಲಕ್ಕೂ ನಾನು ಅದೇ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಆಪರ್ಚುನಿಟಿಯನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಶ್ರೀರಾಮ್ ಸಣ್ಣದ ಕಂಪನಿ ಎಲ್ಲ ತುಂಬ ಬೆಳೀತಾ ಇದೆ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಶ್ರೀರಾಮ್ ಒಂದು ಮೋಟಿವ್ ಇಟ್ಕೊಂಡಿದೆ. ಒಂದು ಏನಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಒಂದೊಂದು ಫ್ಯಾಮಿಲಿ ಕವರ್ ಮಾಡಬೇಕಂತ. ಜಾಸ್ತಿ ಕಸ್ಟಮರ್ ನಮಗೆ ಗ್ರಾಮೀಣ ಕಡೆಯಿಂದ ಬೇಕಾಗಿದೆ. ನಮ್ಮ ಉದ್ದೇಶ ಬರುವ ದಿನಗಳಲ್ಲಿ ಏನಿದೆ ಅಂದರೆ ನಾವು ಒಂದು ತಾಲೂಕದಲ್ಲಿ ಒಂದೊಂದು ಆಫೀಸ್ ಮಾಡಬೇಕನ್ನೋದು ನಮ್ಮ ಉದ್ದೇಶ ಇದೆ. ಹಾಗೆ ಕ್ವಾಲಿಫಿಕೇಶನ್ ಇದ್ದರೆ ವಿದ್ಯಾರ್ಥಿ ಇದ್ದರೆ ನಿಮ್ಮ ಹತ್ರ ನೀವು ಬರುವ ದಿನಗಳಲ್ಲಿ ನೀವು ಯೂನಿಟ್ ಮ್ಯಾನೇಜರ್ ಆಗ್ಬೋದು. ಬಟ್ ಯೂನಿಟ್ ಮ್ಯಾನೇಜರ್ಗೂ ಸೀಮಿತ ಇಲ್ಲ ಇಲ್ಲಿ ನೀವು ಇನ್ನೂ ಮುಂದೆ ಬೆಳಿಬಹುದು. ಹೇಗೆ ನಮ್ಮ ಗುಲ್ಬರ್ಗ ಬ್ರಾಂಚ್ ಮ್ಯಾನೇಜರ್ ಏನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ನಿಮ್ಗೆ, ಯಾರು ಫಸ್ಟ್ ಜಾಯ್ನ್ ಆದಾಗ 1 ಕೋಟಿ ಮಾಡಿದ್ರು ಮತ್ತು ಹೋದ ವರ್ಷ 1 ಕೋಟಿ 60 ಲಕ್ಷ ಮಾಡಿದ್ದಾರೆ. ಸೊ ಅವರು ನಿಮ್ಮ ಹಾಗೆ ಒಂದು ಎಲ್ಲ ಯೂನಿಟ್ ಮ್ಯಾನೇಜರ್ ಆಗಿ ಸ್ಟಾರ್ಟ್ ಮಾಡಿ ಇವತ್ತು ಬ್ರಾಂಚ್ ಮ್ಯಾನೇಜರ್ ಆಗಿ ಬೆಳೀತಿದ್ದಾರೆ. ಅದೇ ಹಾಗೆ ನಿಮ್ಗೆಲ್ಲರಿಗೂ ಸುವರ್ಣ ಒಂದು ಅವಕಾಶ ಇದೆ. ನೀವು ದುಡ್ಡು ಬಳಸ್ಬೋದು, ಇಲ್ಲ ನೀವು ಕರಿಯರ್ ಬೇಕಂದ್ರೆ ಕರಿಯರ್ ತಗೋಬಹುದು. ಇನ್ನೊಂದು ಕಂಪನಿ ಬಗ್ಗೆ ಯಾವತ್ತೂ ಡೌಟ್ ಇಡಬೇಡಿ. ನೀವು ಕಸ್ಟಮರ್ಗೂ ಏನಾದ್ರು ಡೌಟ್ ಇದ್ರೆ ಇಮಿಡಿಯೇಟ್ ಕ್ಲಿಯರ್ ಮಾಡಿ. ಶ್ರೀರಾಮ್ ಒಂದು ದೊಡ್ಡ ಹೆಸರಿದೆ, ಸಣ್ಣ ಹೆಸರಿಲ್ಲ. ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಅನ್ನೋದು ಒಂದು ದೊಡ್ಡ ಹೆಸರಿದೆ. ನೀವು ಎಲ್ಲಿ ನೀವು ಗೂಗಲ್ ಮಾಡಿದ್ರೆ ಶ್ರೀರಾಮ್ ಅನ್ನೋದು ಎಷ್ಟು ಕಂಪನಿ ಇದೆ ಅವ್ರ ಅಂಡರಲ್ಲಿ ಅದು ಬರುತ್ತೆ. ಸೊ ಆದ ಕಾರಣ ನೀವು ಈ ವರ್ಷ ಎಲ್ಲರೂ ಜಾಸ್ತಿ ನಿಮ್ಮ ಏನಂತರ ಸಾಮರ್ಥ್ಯ ಮೀರಿ ಈ ವರ್ಷ ಕಾಂಟ್ರಿಬ್ಯೂಟ್ ಮಾಡಿ, ಇನ್ವಾಲ್ವ್ ಮಾಡಿ. ನಿಮ್ಮ ಊರಲ್ಲಿ
ಬೇರೆಯವರು ಇಚ್ಛೆ ಇರುತ್ತೆ ನಾವು ನಿಮ್ಮಂಗ ದುಡಿಬೇಕಂತ ಅಂಥವ್ರಿಗೂ ನೀವು ಕರೆತಂದು ಅವ್ರಿಗೂ ನಮ್ಮ ಶ್ರೀರಾಮ್ ಜೊತೆಗೆ ಕೈ ಜೋಡಿಸಿ ಈ ವರ್ಷ ನಾವು 1 ಕೋಟಿ ಏನು ನಮ್ಮ ಗುರಿ ಇದೆ ಅದನ್ನ ನಾವು ಪಾರ್ ಮಾಡಿ ತೋರಿಸೋಣ. ನಮ್ಮ ಅಮ್ಜದ್ ಸರಿಗೆ ಆ ಇದನ್ನ ಗ್ಯಾರಂಟಿ ಕೊಡೋದು ನಾವು 100%. ನಾವು ಬೀದರ್ ಜನತೆ ಏನಿದ್ದೀವಿ ನಾವು ಈ ವರ್ಷ 100% 1 ಕೋಟಿ ಮಾಡ್ತೀವಿ. ಅಷ್ಟೇ ನನ್ನ ಮಾತು. 2 ಮಾತನ್ನ टाइम बहुत हो जाएगा एग्जैक्ट 2:30 2:30 3 घंटे 3:15 ಮತ್ತೆ ಮೀಟಿಂಗ್ ಅಲ್ಲಿ ನೀವು ಯಾರು ಬಂದ್ರೆ ಅವ್ರಿಗೆ ಊಟ ಮಾಡಿ 3:15 ಕೊಡೋದು ಎಲ್ಲ ಯೂಸ್ ಮಾಡಿದ್ರೆ ಜವಾಬ್ದಾರಿ ಯಾರ್ಯಾರ್ದು ಬಿಗೋಗಳದ್ದು ಎಲ್ಲ ಸೇರಿಸೋದು ಜವಾಬ್ದಾರಿ ಮತ್ತು ಊಟ ಮಾಡಿಸಿ ಕರ್ಕೊಂಡು ಬರೋ ಜವಾಬ್ದಾರಿ ನಮ್ಮದು. ಅದರೊಳಗೆ ಇನ್ನೊಂದು 10 ಕಿಲೋಮೀಟರ್ ಅಂತ ಹೇಳಿದೆ. ಎಲ್ಲರಿಗೂ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನಾನು ನಮ್ಮ ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಚಾನಲ್ ಹೆಡ್ ಆದಂಥ ಅಮ್ಜದ್ ಸರಿಗೆ ನಾನು ವೆಲ್ಕಮ್ ಮಾಡ್ತೀನಿ ಬೀದರ್ಗೆ. ಅದೇ ಥರ ನಮ್ಮ ರೀಜನಲ್ ಮ್ಯಾನೇಜರ್ ಆದಂಥ ಗುಲ್ಬರ್ಗಾದ ಮಾಂತೇಶ್ ಅವರಿಗೂ ನಾನು ವೆಲ್ಕಮ್ ಮಾಡ್ತೀನಿ ಬೀದರ್ಗೆ. ಹಾಗೆ ನಾನು ಶುಭಾಶಯಗಳನ್ನು ಕೋರುತ್ತೇನೆ ಇಲ್ಲಿದ ಬ್ರಾಂಚ್ ಮ್ಯಾನೇಜರ್ ಆದಂಥ ಶಿವಕುಮಾರ್ ಅವರಿಗೆ. ನಾನು ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂದರೆ, ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಇದು ಏನು ಹೆಸರು ಏನು ಹಳೇದಿದೆ ಎಲ್ಲರಿಗೂ ಗೊತ್ತಿದೆ. ಶ್ರೀರಾಮ್ ಅಂದರೆ ನಾವು ಯಾವಾಗಲಿಂದಿದ್ದೀವಿ 1974ಲಿಂದ ನಾವು ಮಾರ್ಕೆಟಲ್ಲಿದ್ದೀವಿ. ನಾವು ಶ್ರೀರಾಮ್ ಟ್ರಾನ್ಸ್ಪೋರ್ಟ್, ಶ್ರೀರಾಮ್ ಫೈನಾನ್ಸ್ನ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ನಮ್ಮಲ್ಲಿ 23ಗಿಂತ ಹೆಚ್ಚು ಕಂಪನಿಗಳು ಇದ್ದಾವೆ. ಅದರಲ್ಲಿ ಒಂದಾಗಿದ್ದು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಕಂಪನಿ. ನಾವು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಒಂದು ಹೊಸ ಬ್ರಾಂಚನ್ನು ಪ್ರಾರಂಭಿಸಿದ್ದೇವೆ. ಇದಕ್ಕೆ ಎಲ್ಲರಿಗೂ ನಾನು ಏನು ರಿಕ್ವೆಸ್ಟ್ ಮಾಡ್ತೇನೆ ಅಂದರೆ, ಇದರದ್ದು ಏನು ಬೆನಿಫಿಟ್ ಇದಾವೆ ಅದನ್ನು ನೀವು ಉಪಯೋಗಿಸ್ಬೇಕಂತ ನಾನು ಎಲ್ಲರಿಗೆ ಹೇಳಕ್ಕೆ ಇಚ್ಛಪಡ್ತೇನೆ. ಅದರ ಹಾಗೆ ಎಲ್ಲರಿಗೆ ಜನತೆಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಎಲ್ಲರೂ ಒಂದು ಜೀವ ವಿಮೆಯನ್ನು ತಗೊಳ್ಳಿ. ವಿಮೆ ಒಂದು ಇಂಪಾರ್ಟೆಂಟ್ ಒಂದು ನಮ್ಮ ಲೈಫಿಗೆ. ಯಾವ ಥರ ನಾವು ಮೊಬೈಲಿಗೆ ರೀಚಾರ್ಜ್ ಮಾಡೋದು ಮರೆಯಲ್ಲ, ಅದೇ ಥರ ನಮಗೆ ಜೀವ ವಿಮೆನೂ ಇಂಪಾರ್ಟೆಂಟ್ ಇದೆ. ನಾವು ಜೀವ ವಿಮೆ ತೊಗೊಂಡ್ರೆ ನಮ್ಮ ಫ್ಯಾಮಿಲಿನೂ ಸೇಫ್ ಆಗಿರುತ್ತೆ. ನಾಳೆ ನಮ್ಗೇನಾರಾಗಿ ನಾವು ಏನು ದುಡಿತಾ ಇರೋ ಮನುಷ್ಯನೇ ಇರಲಿಲ್ಲ ಅಂದರೆ ಅವರ ಫ್ಯಾಮಿಲಿಗೆ ಯಾರು ನೋಡ್ಕೋಬೇಕು? ದುಡ್ಡೇ ಮುಖ್ಯ ಇರುತ್ತೆ. ಹಾಗಾಗಿ ಒಂದು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ವತಿಯಿಂದ ಒಂದು ಪ್ಲ್ಯಾನ್ ತೊಗೊಂಡ್ರೆ ನಿಮಗೆ ಅದರದ್ದು ಬೆನಿಫಿಟ್ ಎಲ್ಲ ಸಿಗುತ್ತೆ. ಒಂದೇ ಅನಾಹುತ ಆದರೆ ಬೆನಿಫಿಟ್ ಸಿಗುತ್ತೆ ಅಂತ ಅಲ್ಲ, ನಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದ್ದಾವೆ. ನಾವು ಏನೈತಿಲ್ಲ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ತೊಗೊಂಡ್ಮೇಲೆ ನಮಗೆ ಅಂತೆಲ್ಲ ಒಂದು ಟರ್ಮ್ ಮುಗಿದ್ಮೇಲೆ 10 ವರ್ಷ ಆಗಲಿ 15 ವರ್ಷ ಆಗಲಿ, ನಮ್ಮ ಟರ್ಮ್ ಮುಗಿದ್ಮೇಲೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಬರ್ತಾವೆ. ಸೊ ಅದು ಏನಿದೆ, ನಮ್ಗೆ ಏನಾರು ಅನಾಹುತ ಆದ್ರೂ ದುಡ್ಡು ಸಿಗುತ್ತೆ ನಮ್ಮ ಫ್ಯಾಮಿಲಿಗೆ. ನಾವು ಬದುಕಿದ್ರೆ ನಮಗೂ ಅದರದ್ದು ಬೆನಿಫಿಟು ಸಿಗುತ್ತೆ. ಹಾಗಾಗಿ ನಾ ಬೀದರ್ ಜನತೆಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ವತಿಯಿಂದ ಪಾಲಿಸಿಯನ್ನು ತಗೊಳ್ಳಿ. ಧನ್ಯವಾದಗಳು. Yeah friends, good afternoon. So congratulations to all the people of Shriram Life Bidar district. So हमने आज Bidar district में एक Shriram Life से न्यू ब्रांच ऑफिस स्टार्ट किया. तो श्रीराम लाइफ एक 20 years ओल्ड लाइफ इंश्योरेंस कंपनी है. ऑलमोस्ट अभी तक हमने श्रीराम लाइफ से 13,500 करोड़ असेट्स अंडर मैनेजमेंट श्रीराम लाइफ से. लास्ट ईयर हमने फाइनेंशियल ईयर 2025 में 2,200 करोड़ का न्यू बिजनेस ऑक्यूपाई किया है. और कर्नाटका स्टेट से हमने ऑलमोस्ट 70 करोड़ बिजनेस लास्ट फाइनेंशियल ईयर में हमने कैप्चर किया है. सो श्रीराम लाइफ ऑलवेज, श्रीराम ग्रुप जो है ऑलवेज पीपल फर्स्ट, पीपल का एक सिक्योरिटी के लिए हमने श्रीराम लाइफ बिजनेस हमेशा इसमें काम करते रहे हैं. सो बीदर में ये हमारा फर्स्ट ऑफिस है बीदर डिस्ट्रिक्ट में. गुलबर्गा भी हमारा ऑफिस है, यादगीर और एंटायर कल्याण कर्नाटक में हर डिस्ट्रिक्ट हेडक्वार्टर में हमारा ऑफिस है. सो वी आर डूइंग वेरी ग्रेट एंड अब तक हमने लगभग 400 करोड़ का क्लेम सेटलमेंट अमाउंट पब्लिक में जो भी लोग कस्टमर की डेथ हुई है उनके नॉमिनीज को दिया गया है. सो दिस इज अबाउट श्रीराम लाइफ. सो मेरे साथ अभी रईस भी है, यहाँ के रीजनल हेड है. सो रईस विल टेल अबाउट इन कन्नड़ा. प्लीज ओवर टू यू रईस. ನಮಸ್ಕಾರ, ನನ್ನ ಹೆಸರು ಮಾಂತೇಶ್ ಅಂತ. ಇಲ್ಲಿ ಬಂದಂಥ ಎಲ್ಲರಿಗೆ ಧನ್ಯವಾದಗಳು. ಸ್ಪೆಷಲಿ ಶಿವಕುಮಾರ್ ಅವರು ಇಲ್ಲಿಂದ ಶಾಖೆಯ ವ್ಯವಸ್ಥಾಪಕರಾಗಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಆಫೀಸ್ ಏನಿದೆ ಇಲ್ಲ ಗುಲ್ಬರ್ಗದಲ್ಲಿ ಬೀದರಲ್ಲಿ ಇಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ಇದರಲ್ಲಿ ವಿಶೇಷ ಏನಂದರೆ ಈ ಬೀದರಲ್ಲಿ ಇನ್ಶೂರೆನ್ಸ್ ಆಫೀಸಲ್ಲಿ ಎಲ್ಲಕ್ಕಿಂತ ದೊಡ್ಡದು ಆಫೀಸು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್.
ಬೇರೆ ಇನ್ಶೂರೆನ್ಸ್ ಕಂಪೇರ್ ಮಾಡಿದ್ರೆ ಶ್ರೀರಾಮ್ ಲೈಫ್ ಇನ್ಶೂರೆನ್ಸು ಭಾಳ ದೊಡ್ಡದು. ಇದು ದೊಡ್ಡದು ಮಾಡಿ ಉದ್ದೇಶ ಏನಕ್ಕೆ ಅಂದರೆ ಇಲ್ಲೆಲ್ಲರಿಗೆ ಏಜೆಂಟ್ಸ್ ಆಗಲಿ ಕಸ್ಟಮರಿಗಾಗಲಿ ಒಳ್ಳೆ ಸರ್ವಿಸ್ ಕೊಡೋಕ್ಕೋಸ್ಕರ ಮಾಡಿದ್ದು. ಮುಂದಿನ ಬರೋಂಥ ದಿನಗಳದಾಗ ಎಲ್ಲ ಬೀದರ್ ತಾಲೂಕದಲ್ಲಿ ಬರುವಂಥ ಹುಮ್ನಾಬಾದು ಬಸವ ಕಲ್ಯಾಣ ಎಲ್ಲ ತಾಲೂಕದಲ್ಲಿ ಒಂದು ಆಫೀಸ್ಗಳಾಗ್ತವೆ. ಇದು ಮೇನ್ ಆಫೀಸ್ ಆಗಿರುತ್ತೆ, ಎಲ್ಲಕ್ಕಿಂತ ದೊಡ್ಡ ಆಫೀಸ್ ಇದೆ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್ ಬ್ರಾಂಚ್ ಮ್ಯಾನೇಜರ್ ಬೀದರ್ಲಿಂದ. ನಮ್ಮದು ಚಾನಲ್ ಹೆಡಾದ ಅಮ್ಜದ್ ಸರ್ ಮತ್ತು ರೈಸ್ ಸರ್ ಮತ್ತು ಪ್ರಶಾಂತ್ ಸರ್ಗೆ ಧನ್ಯವಾದಗಳು. ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಸಣ್ಣ ಸೆಟರ್ನಲ್ಲಿ, ಸ್ಟಾರ್ಟಿಂಗ್ ಒಂದು 10x10 ಸೆಟರ್ನಲ್ಲಿ ನಾನು, ಮೇರಾ ಮೇಡಮು ಮತ್ತು ನಮ್ಮದು ಹಳಿ ಯೂನಿಟ್ ಮ್ಯಾನೇಜರ್ ಇದ್ದರು. ಅಲ್ಲಿ ಜನಗಳು ನಮ್ಮ ಬಂದರೆ ನಿಮ್ಮ ಆಫೀಸ್ನೇ ಇಲ್ಲ, ಹೆಂಗೆ ಮಾಡ್ತೀರಿ ಪಾಲಿಸಿ, ದುಡ್ಡು ತೊಗೊಂಡು ಹೊಡಿತೀರಿ, ಈ ಥರ ಎಲ್ಲ ಸಿಕ್ಕಾಪಟ್ಟೆ ಪ್ರಶ್ನೆ ಬಂದರು. ಅದಕ್ಕೆಲ್ಲ ನಾವು ಹ್ಯಾಂಡಲ್ ಮಾಡ್ಕೊಂಡು ಈಗ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ನಮಗೆ ಇಷ್ಟು 2,000 ಸ್ಕ್ವೇರ್ ಫೀಟ್ ಆಫೀಸ್ ಕೊಟ್ಟಿದ್ದಾರೆ. ಇದು ನಾವು ನಂಬಿಕೆ ಉಳಿಸ್ಕೊಂಡು ಹೋಗ್ತೇವೆ. ಮತ್ತು ನಮಗೆಲ್ಲ ಸಪೋರ್ಟ್ ಮಾಡ್ತೈತೆ ನಮ್ಮ ಯೂನಿಟ್ ಮ್ಯಾನೇಜರ್ಗಳು ಎಲ್ಲರಿಗೆ ತುಂಬ ಧನ್ಯವಾದಗಳು. ಏನೇ ಕ್ವೈರಿ ಇದ್ದರೂ ನಾವು ಅದಕ್ಕೆ ಸಾಲ್ವ್ ಮಾಡ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸರ್.